ಪ್ರಿಯ ಶಿಕ್ಷಕ ಬಂಧುಗಳೇ, ಎಲ್ರಿಗೂ ಗುಡ್ ಮಾರ್ನಿಂಗ್. ದಿನಾಂಕ 12/5/2025 ಸ್ಪೆಸಿಫೈಡ್ ಪೋಸ್ಟ್ ಅಂದರೆ CRP, BRP, ECO ಈ ರೀತಿಯ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿರುವುದನ್ನು ನಮಗೆಲ್ಲರಿಗೂ ಗೊತ್ತಿದೆ. ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋನ ಮಾಡಿದ್ದೇನೆ. ಅದರಲ್ಲಿ ಯಾವ ಒಂದು ಅರ್ಹತೆಗಳನ್ನು ನಾವು ಹೊಂದಿರಬೇಕು ಎನ್ನುವುದರ ಬಗ್ಗೆ ಆ ಒಂದು ಡೀಟೇಲ್ ಆಗಿ ಹೇಳಿದ್ದೇನೆ. ಈಗ ಒಂದು ಪರೀಕ್ಷೆ ವಿಧಾನ ಯಾವ ರೀತಿಯಾಗಿರುತ್ತೆ ಎನ್ನುವುದನ್ನು ಅನುಬಂಧ 2ರಲ್ಲಿ ಕೊಡಲಾಗಿದೆ. ಅಂದರೆ ನಾವು ಒಂದು ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ಪರೀಕ್ಷೆ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ, ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಸೊ ಅದರ ಬಗ್ಗೆ ಇಲ್ಲಿ ಅನುಬಂಧ 2ರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಪರೀಕ್ಷೆ ವಿಧಾನ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಿರ್ದಿಷ್ಟಪಡಿಸಿದ ಹುದ್ದೆಗಳ ಆಯ್ಕೆಗಾಗಿ ಅಂತಿಮ ಅರ್ಹತಾ ಪಟ್ಟಿಯನ್ನು 200 ಅಂಕಗಳಿಗೆ ಸಿದ್ಧಪಡಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ 200 ಅಂಕಗಳಿಗೆ ಸಿದ್ಧಪಡಿಸ್ತಾರೆ ಎನ್ನುವುದನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಕ್ರಮ ಸಂಖ್ಯೆ 1ರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಲಿಖಿತ ಪರೀಕ್ಷೆ ಪತ್ರಿಕೆ 1 85 ಅಂಕಗಳಿಗೆ ಇರುತ್ತೆ. ಮತ್ತು ಲಿಖಿತ ಪರೀಕ್ಷೆ ಪತ್ರಿಕೆ 2 ಪೇಪರ್ 2 ಇದಕ್ಕೆ 85 ಅಂಕಗಳು ಇರುತ್ತೆ. ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಹತೆಗೆ, ಅಂದರೆ ನಾವು ಹೈಲಿ ಕ್ವಾಲಿಫೈಡ್ ಇದ್ದೀವಿ ಅಂತಂದರೆ, ಈಗ ನಾವು ಒಂದು ವೇಳೆ PhD ಮಾಡಿದ್ದೀವಿ, MPhil ಮಾಡಿದ್ದೀವಿ, CLT ಮಾಡಿದ್ದೀವಿ, ನಾವು ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಕೊಡ್ತೀವಿ. ಸೊ ಆ ರೀತಿಯ ಒಂದು ಹೆಚ್ಚಿನ ವಿದ್ಯಾರ್ಥಿಗಳಿಗಾಗಿ 20 ಅಂಕಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸೇವಾ ಅನುಭವ ಎಷ್ಟಿದೆ ಆ ಒಂದು ಬೇಸ್ ಮೇಲೆ ಅದಕ್ಕಾಗಿ 10 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ 200 ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಈ ಒಂದು ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ. ಲಿಖಿತ ಪರೀಕ್ಷೆ ಹೇಗೆ ನಡೆಸ್ತಾರೆ ಅಂತಂದರೆ ನೋಡಿ, ಲಿಖಿತ ಪರೀಕ್ಷೆಯು ಈ ಕೆಳಕಂಡಂತೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಕಡ್ಡಾಯವಾಗಿ ಪ್ರತಿ ಪತ್ರಿಕೆಯಲ್ಲಿ 40% ಅಂಕಗಳನ್ನು ಪಡೆದಿರಬೇಕು. ಹಾಗೂ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸರಾಸರಿ 50% ಅಂಕಗಳನ್ನು ಪಡೆಯುವುದು ಎಟ್ ಎನಿ ಕಾಸ್ಟ್ ಕಂಡೀಷನ್ ಅಂತ ಹೇಳಿದ್ದಾರೆ, ಕಡ್ಡಾಯವಾಗಿದೆ. ಲಿಖಿತ ಪರೀಕ್ಷೆ ಪತ್ರಿಕೆ 1 85 ಅಂಕಗಳು. ಇಲ್ಲಿ ಸದರಿ ಪ್ರಶ್ನೆ ಪತ್ರಿಕೆಯು ಮಲ್ಟಿಪಲ್ ಚಾಯ್ಸ್ ಬೇಸ್ ಆಗಿರುತ್ತೆ. ಸಾಮಾನ್ಯ ಜ್ಞಾನ, ಬೋಧನಾಶಾಸ್ತ್ರ ಅಂದರೆ ಟೀಚಿಂಗ್ ಪೆಡಗಾಜಿ, ಶೈಕ್ಷಣಿಕ ದೃಷ್ಟಿಕೋನಗಳು, ಎಜುಕೇಷನಲ್ ಪರ್ಸ್ಪೆಕ್ಟಿವ್ಸ್ ಮತ್ತು ಶಿಕ್ಷಣ ಹಾಗೂ ಇಲಾಖೆಯ ಯೋಜನೆಗಳಿಗೆ ಸಂಬಂಧಪಟ್ಟ ಕಾಯ್ದೆ ಮತ್ತು ನಿಯಮಗಳ ವಿಷಯಗಳನ್ನು ಒಳಗೊಂಡಿರುತ್ತದೆ ಎನ್ನುವಂಥದ್ದು. ಲಿಖಿತ ಪರೀಕ್ಷೆ ಪತ್ರಿಕೆ 2 ಇದು ಕೂಡ 85 ಅಂಕಗಳಿಗೆ ನಿಗದಿಪಡಿಸಿದ್ದು. ಇದರಲ್ಲಿರ್ತಕ್ಕಂಥ ಒಂದು ಕಾಂಟೆಂಟ್ ನೋಡಿದಾಗ ಹುದ್ದೆಯ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯಗಳನ್ನು ಒಳಗೊಂಡಿರ್ತದೆ. ಸದರಿ ಪ್ರಶ್ನೆ ಪತ್ರಿಕೆಯು 40% MCQ ಮಾದರಿಯಾಗಿದ್ದು ಹಾಗೂ 60% ಎಕ್ಸ್ಪ್ಲೇನೇಷನ್ ಬೇಸ್ಡ್ ಅಂದರೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಇದು ವೆರಿ ಇಂಪಾರ್ಟೆಂಟ್, ನಾವು ಗೊತ್ತಿರಬೇಕು ನಮಗೆ. 10ನೇ ತರಗತಿಯವರೆಗೆ ಪಠ್ಯವಸ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಶ್ರೇಣಿಯ ಹುದ್ದೆಗಳಿಗೆ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ತತ್ಸಮಾನ ವೃತ್ತದ ಹುದ್ದೆಗಳಾಗಿ 12ನೇ ತರಗತಿವರೆಗಿನ ಪಠ್ಯವಸ್ತು ಪರೀಕ್ಷಾ ವಿಷಯವಾಗಿದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ 10ನೇ ತರಗತಿವರೆಗೆ ಸಿಲೆಬಸ್ ನೋಡ್ಕೋಬೇಕು. ಯಾರಪ್ಪ ಅಂದರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಶ್ರೇಣಿಯ ಹುದ್ದೆಗಳಿಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ತತ್ಸಮಾನ ವೃತ್ತದ ಹುದ್ದೆಗಳಿಗೆ PUCವರೆಗೆ ನಾವು ಸಿಲೆಬಸ್ಸನ್ನು ನೋಡ್ಕೊಂಡಿರಬೇಕಾಗ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಥಿಗೆ 20 ಮಾರ್ಕ್ಸನ್ನು ಫಿಕ್ಸ್ ಮಾಡಿದ್ದಾರೆ. ಹೇಗೆ? ಗರಿಷ್ಠ 20 ಅಂಕಗಳನ್ನು ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಥಿಗಾಗಿ, ಅಂದರೆ ಹುದ್ದೆಗೆ ಅಗತ್ಯವಾದ ವಿದ್ಯಾರ್ಥಿಗಿಂತ ಹೆಚ್ಚಿನದು ಇದ್ದರೆ ಹೇಗೆ ಅಂದರೆ 15 ಅಂಕಗಳನ್ನು ಪದವಿ, ಸ್ನಾತಕೋತ್ತರ ಪದವಿ, MPhil, PhD ಹಾಗೂ ಶೈಕ್ಷಣಿಕ ಪ್ರಕಟಣೆಗಳನ್ನು ಒಳಗೊಂಡಿರುತ್ತದೆ. ಇದಕ್ಕಾಗಿ 15 ಅಂಕಗಳನ್ನು ಮೀಸಲಿಡಿದ್ದಾರೆ. ಎಲ್ಲ ಶ್ರೇಣಿಯ ಅಭ್ಯರ್ಥಿಗಳು ಗಣಕಯಂತ್ರ ಜ್ಞಾನ ಹೊಂದಿರುವುದು ಕಡ್ಡಾಯ. ಯಾವುದೇ ಕಂಪ್ಯೂಟರ್ ಜ್ಞಾನದ ವಿದ್ಯಾರ್ಥಿಗೆ ಸಂಬಂಧಿಸಿದ ಪ್ರಮಾಣ ಪತ್ರವನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಪ್ರಾಧಿಕಾರದಿಂದ ಪಡೆದಿರತಕ್ಕದ್ದು. ಕಂಪ್ಯೂಟರ್ ಜ್ಞಾನದ ಡಿಪ್ಲೊಮಾ ಅಥವಾ ಪದವಿಗಾಗಿ 5 ಅಂಕಗಳನ್ನು ಮೀಸಲಿಡಿದ್ದಾರೆ. CLT ಪ್ರಮಾಣ ಪತ್ರ ಅಂಗೀಕರಿಸಲಾಗುವುದು, ಎಕ್ಸೆಪ್ಟ್ ಮಾಡ್ತಾರೆ ಎನ್ನುವಂಥದ್ದು. ಸೊ CLTಗಾಗಿ 5 ಮಾರ್ಕ್ಸ್ ಇದೆ. ಅಭ್ಯರ್ಥಿಗಳು ಹೊಂದಬಹುದಾದ ಹೆಚ್ಚಿನ ವಿದ್ಯಾರ್ಥಿಗೆ ಅಂಕಗಳನ್ನು ನಿಗದಿಪಡಿಸುವ ವಿಧಾನ ಹೇಗೆ ಅಂತಂದರೆ, ಪ್ರಾಥಮಿಕ ಶಿಕ್ಷಕರ ತತ್ಸಮಾನ ಶ್ರೇಣಿ CRP, BRP, ತಾಂತ್ರಿಕ ಸಹಾಯಕರು ಮತ್ತು ECO ಪ್ರಾಥಮಿಕ ಸಂಬಂಧಪಡದೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಪದವಿ BA, BSc, B.Ed ಆಗಿದ್ದರೆ 4 ಅಂಕಗಳು. ಸ್ನಾತಕೋತ್ತರ ಪದವಿ ಅಂದರೆ MA, MSc, M.Ed ಆದರೆ 4 ಅಂಕಗಳು. MPhil, PhD ಆದರೆ 3 ಅಂಕಗಳು. ಗಣಕಯಂತ್ರ ಜ್ಞಾನ ಇದ್ದರೆ 5 ಅಂಕಗಳು. ಶೈಕ್ಷಣಿಕ ಪ್ರಕಟಣೆಗಳು ಮತ್ತು ರಾಜ್ಯ ಮಟ್ಟದ ವಾರ್ತಾಪತ್ರಿಕೆ ಮ್ಯಾಗಝಿನ್ಗಳಲ್ಲಿ ಲೇಖನ ಏನಾದರೂ ನಾವು ಕೊಡ್ತಾ ಇದ್ದರೆ ಅದಕ್ಕೆ 4 ಮಾರ್ಕ್ಸ್ ಇದೆ. ಅದೇ ರೀತಿ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ BRP ತಾಂತ್ರಿಕ ಸಹಾಯಕರು ಮತ್ತು ಶಿಕ್ಷಣ ಸಂಯೋಜಕರು MA, MSc, M.Ed ಇದ್ದರೆ
5 ಮಾರ್ಕ್ಸ್, MPhil PhD ಇದ್ದರೆ 5 ಮಾರ್ಕ್ಸ್, ಗಣಕತಂತ್ರಜ್ಞಾನ ಇದ್ದರೆ 5 ಮಾರ್ಕ್ಸ್ ಇದೆ. ಅದೇ ರೀತಿಯಾಗಿ ಶೈಕ್ಷಣಿಕ ಪ್ರಕಟಣೆಗಳು ಮತ್ತು ರಾಜ್ಯ ಮಟ್ಟದ ವಾರ್ತಾಪತ್ರಿಕೆ ಮ್ಯಾಗಜಿನ್ಗಳ ಲೇಖನ ಇದ್ದರೆ 5 ಮಾರ್ಕ್ಸ್ ಇದೆ. ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ತತ್ಸಮಾನ ಶ್ರೇಣಿ ಬಿ ಗುಂಪು, ಇದಕ್ಕೆ ಸ್ನಾತಕೋತ್ತರ ಪದವಿ MA MSc MEd ಆದರೆ 5 ಮಾರ್ಕ್ಸ್, MPhil PhD ಇದ್ದರೆ 5 ಮಾರ್ಕ್ಸ್, ಗಣಕತಂತ್ರಜ್ಞಾನ ಇದ್ದರೆ 5 ಮಾರ್ಕ್ಸ್, ಶೈಕ್ಷಣಿಕ ಪ್ರಕಟಣೆಗಳು ಮತ್ತು ರಾಜ್ಯ ಮಟ್ಟದ ವಾರ್ತಾಪತ್ರಿಕೆ ಮ್ಯಾಗಜಿನ್ಗಳಲ್ಲಿ ಲೇಖನ ಇದ್ದರೆ 5 ಮಾರ್ಕ್ಸ್. ಸೇವಾ ಅನುಭವಕ್ಕೆ 10 ಮಾರ್ಕ್ಸ್ ಇದೆ. ಅಂದರೆ ಪ್ರತಿ 2 ವರ್ಷದ ಪೂರ್ಣಗೊಂಡ ಸೇವೆಗೆ 1 ಅಂಕ, 2 ವರ್ಷಕ್ಕೆ 1 ಅಂಕ ಅಂತೆ ಗರಿಷ್ಠ 10 ಅಂಕಗಳನ್ನು ಮೀರದಂತೆ ಎನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಪರೀಕ್ಷಾ ವಿಧಾನ ಹೇಗಿರುತ್ತೆ ಎನ್ನುವುದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಏನೆಲ್ಲ ಸಿಲೆಬಸ್ ನಾವು ನೋಡ್ಕೊಳ್ಬೇಕು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೇನೆ. ಧನ್ಯವಾದಗಳು.